ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಈ ವ್ಲಾಗ್ ಅಂದರೆ ಲೈಕ್ ಎಸ್ಟರ್ಡೇ ಹೇಳಿದ್ನಲ್ಲ, ಸೊ ನನ್ನ ಇಂಟರ್ವ್ಯೂ ಏನಾಯಿತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ. ಸೊ ಈ ವ್ಲಾಗ್ ಬಂದು ನನ್ನ ಇಂಟರ್ವ್ಯೂ ಏನಾಯಿತು ಅಂತ ಇಂಟರ್ವ್ಯೂ ಏನಾಯಿತು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಪಾಸ್ ಆದ್ನಾ ಫೇಲ್ ಆದ್ನಾ ಅಂತ ಹೇಳೋಕ್ಕಿಂತ ಮುಂಚೆ ಸೊ ನಾನು ಯಾವ ಕಂಪನಿಗೆ ಹೋಗಿದ್ದೆ ಮತ್ತು ಅಲ್ಲಿಂದ ಎನ್ವೈರನ್ಮೆಂಟ್ ಹೇಗಿತ್ತು, ಮತ್ತು ಆಲ್ಸೋ ನಾನೊಂದು ಸ್ಪೆಷಲ್ ಪರ್ಸನ್ನ ಮೀಟ್ ಮಾಡಿದೆ. ಸೊ ಅದು ಯಾರು ಅಂತೆಲ್ಲ ನೀವು ನೋಡ್ಕೊಬನ್ನಿ. ಓಕೆ, ಸೊ ನಾನು ಇಂಟರ್ವ್ಯೂಗೆ ಹೋಗಿದ್ದು ಆಫೀಸ್ ಬಂದುಬಿಟ್ಟು ಈ ಥರ ಇತ್ತು. ಸೊ ತುಂಬ ಹ್ಯೂಜ್ ಆಗಿತ್ತು. ಸೊ ಇಟ್ ವಾಸ್ ಲೈಕ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಔಟ್ಸೈಡ್ ಎನ್ವೈರ್ನಮೆಂಟ್ ಆಗಲಿ ಆಫೀಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ನಾ ಹೋಗಿದ್ದಿದ್ದು ಬಂದು 247 ಅನ್ನೋ ಕಂಪನಿಗೆ. ಸೊ ಇದಿರೋದು ಮಾರತ್ತಹಳ್ಳಿಯಿಂದ ಸ್ವಲ್ಪ ಮುಂದೆ ಕಾಡ್ಬೀಸ್ನಹಳ್ಳಿ ಅಂತೇನೋ ಸಮಥಿಂಗ್, ಆ ಲೊಕೇಶನಲ್ಲಿ. ಸೊ ಆಫೀಸಿಗಿತ್ತು. ಸೊ ಇವಳ ರೆಫರೆನ್ಸ್ ಮೇಲೇ ನಾನು ಇಲ್ಲಿ ಇಂಟರ್ವ್ಯೂಗೆ ಬಂದಿರೋದು. ಸೊ ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ಫ್ರಮ್ ನರ್ಸರಿ ಅಂತ ಹೇಳ್ಕೊಂತಿರುತ್ತವಲ್ಲ ಅಷ್ಟೇ. ಬಟ್ ಶಿ ಈಸ್ ನಾಟ್ ಮೈ ಬೆಸ್ಟ್. ಐ ಆಮ್ ನಾಟ್ ಲುಕಿಂಗ್ ಗುಡ್. ಯು ಆರ್ ನಾಟ್ ಲುಕಿಂಗ್ ಗುಡ್ ಆಲ್ವೇಸ್. ತೋರ್ಸೆ ಹಾಯ್ ಮಾಡೆ ನನ್ನ ಯೂಟ್ಯೂಬ್ ಚಾನಲ್ಗೆ. ಹಾಯ್ ಪೀಪಲ್. ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡೆ. ಎಲ್ಲರಿಗೂ ನಮಸ್ಕಾರ. ದೊಡ್ಡ ಇಂಗ್ಲಿಷ್ ಅವಳು ಇವಳು. ಆಕ್ಚುಲಿ ಐ ಆಮ್ ನಾಟ್ ಕನ್ನಡಿಗ, ಐ ಆಮ್ ತಮಿಳ್. ಹೌದು, ಆದ್ರೆ ನನ್ನ ಬೆಸ್ಟ್ ಫ್ರೆಂಡು ನರ್ಸರಿಯಿಂದ. ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್. ಓಲ್ಡ್ ಬಿಡ್ತಾವಲ್ಲ ಗಾಯ್ಸ್. ಸಾಕು. ಓಕೆ, ನಾನು ಚೆನ್ನಾಗಿ ಬಂದಿದ್ದೀನಿ ಅಂತ ತೋರಿಸು. ನೋಡು 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 ಹೆಂಗಿದ್ಯಾ. ಹಿಂಗಿದ್ಲು ಗೈಸ್, ನನ್ನಿಂದ ದಪ್ಪ ಆಗೋಲ್ಲ ಅಷ್ಟೇ. ಹಿಂಗಿದ್ಲು, ಇಷ್ಟೇ ದಪ್ಪ ಇದ್ದಿದ್ದಳು. ಬಾಡಿಯಲ್ಲಿ ಏನಿರ್ಲಿಲ್ಲ, ಚರ್ಮ ಮತ್ತೆ ಬೋನ್ಸ್ ಬಿಟ್ಟು. ಸರಿ, ಓಕೆ ಬಾಯ್. ಕಂಟಿನ್ಯೂ ಮಾಡ್ತೀನಿ. ಸ್ನ್ಯಾಪ್ ಮೆಂಟ್ಲಿವಳು ಒಂದು 70 ಸ್ನ್ಯಾಪ್ ಕಳಿಸ್ತಾಳೆ ದಿನದಲ್ಲಿ. ಅದು ಯಾವುದೋ ಡಬ್ಬ ಫಿಲ್ಟರ್ಸ್ ಬರೀ ಹಾಕ್ಬಿಡ್ತಾಳೆ. ನಂಗೆ ನೋಡಿ ನೋಡಿ ಬೇಜಾರಾಗ್ಬಿಟ್ಟೈತದ್ದು. ಅದ್ಯಾವ್ದು ಫಿಲ್ಟರ್ ಹಾಕು ಸಾರ, 1 ನಿಮಿಷ ಅದು ಬೇಗ. ಎಂತದದು? ಅದ್ ಯಾವ್ದೋ ಕರ್ಮ ಫಿಲ್ಟರ್ ಹಾಕ್ಯಲ್ಲ, ಅದಾಕೆ ಮುಖ ಬಲ್ಜಡಾಗೋದು. ಹಲೋ ಪೀಪಲ್. ಕಾಣಿಸ್ತಿಲ್ಲ ಕಣೆ. ಇವಾಗ ಹಾಕು. ಯಪ್ಪ, ಇದೊಂದು ಹಿಂಸೆ ಫಿಲ್ಟ್ರು. ಇದು ನಾಲ್ಕು ಹಾಕಿ ಹಿಂಸೆ. ತುಂಬಾ ಚೆನ್ನಾಗಿದೆ ಇವಳ ಮುಖ ನೋಡಿ. ಡೋಂಟ್ ನೀಡ್ ಅದೆಲ್ಲ, ಅನ್ಸಬ್ಸ್ಕ್ರೈಬ್ ಮೀ, ದಟ್ಸ್ ಆಲ್. You don't show my face. See, beautiful girl. Beautiful girl ಇವಳು, ಫುಲ್ ಬ್ಯೂಟಿಫುಲ್. ಬಂದ್ಬಿಟ್ಟು ಸ್ಕ್ಯಾಮ್ ಮಾಡ್ತಾವಳೆ ಇವಳು. ಸ್ಕ್ಯಾಮ್ ಇವಳು, ಹುಚ್ಚಮಗಳು. ಗಾಂಚಲ್ಲಿ ನೋಡ್ದ. ಈ ಫೋಟೋ ನೋಡಿ ಫುಲ್ ಖುಷಿ ಆಗ್ಬಿಟ್ಟಿದೀನಿ ನಾನು. ಒಳಿತಾವಳೆ ಯಪ್ಪ. ಏನಿದು? ರಿಯಲ್ ಫೋಟೋಗೆ ಪೌಡರ್ ಹಾಕ್ಬಿಟ್ಟಂಗೈತೆ. ಏನಂತೀಯ ಸಾರಾ? ಗೈಸ್ ಆಕ್ಚುಲಿ ನಾನು ಇವತ್ತು ಮೇಕಪ್ ಹಾಕಿಲ್ಲ, ಅದಕ್ಕೆ ನನ್ನ ಹತ್ರ ಹಿಂಸೆ ಕೊಡ್ತಾಳೆ. ಮೇಕಪ್ ಹಾಕಿಲ್ಲ ಅಂತೆ. ಐಲೈನರು, ಲಿಪ್ಸ್ಟಿಕ್ಕು, ಫೌಂಡೇಶನ್, ಕಾಂಪ್ಯಾಕ್ಟ್. ಶಿ ಈಸ್ ಅ ಮೇಕಪ್ ಆರ್ಟಿಸ್ಟ್. ನೋ, ಐ ಆಮ್ ಅ ಫ್ಯಾಷನ್ ಡಿಸೈನರ್. ಓಕೆ ಗೈಸ್, ಬಾಯ್. ಇದೆಲ್ಲ ಹಾಕ್ತೀನಿ ನನ್ನ ವ್ಲಾಗಲ್ಲಿ, ಹೋಗಿ ನೋಡ್ಬಿಟ್ಟು ಹಾಯ್ ಅಂತ ಕಾಮೆಂಟ್ ಕೊಡು ಸಾರಕ್ಕ. JP Morgan. You didn't see? I didn't see. See, that one is only JP Morgan. ಸರಿ ಬಿಡು, ನಾನು ಬಂದಿರೋದು ಬೇರೆದಕ್ಕೆ. If you want, you can apply for the job. You can refer my name also. ಓಹೋ, ಇವಳು ಇಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲಿ ರೆಫರೆನ್ಸ್ ತಗೊಂತಿರ್ತಾಳೆ. ಇಲ್ಲ, ಲೋಫರ್ 7 ಯಾರಾದ್ರೂ ಕೆಲಸ ಬೇಕಂದ್ರೆ ಬಂದು ನನ್ನ ಹತ್ರ ಕೇಳಿ ನಾನು ಕೊಡಿಸ್ತೀನಿ. ಓಕೆ ಬಾಯ್. ಸೊ ಎಸ್, ಇದಾಗಿತ್ತು ನನ್ನ ಇಂಟರ್ವ್ಯೂ ಡೇ. ಸೊ ನಾನು ಹೋಗಿದ್ದು ಹೇಳಿದ್ನಲ್ಲ 247 ಅನ್ನೋ ಕಂಪನಿಗೆ. ಆ್ಯಂಡ್ ಅಲ್ಲಿ 2 ರೌಂಡ್ಸ್ ಪಾಸ್ ಆದೆ ನಾನು. ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ ಅಸೆಸ್ಮೆಂಟ್ ರೌಂಡ್ ಎಲ್ಲ ಪಾಸ್ ಆದೆ. ಬಟ್ ಏನಂದರೆ ಲಾಸ್ಟ್ ಟಾಪ್ಸ್ ರೌಂಡಲ್ಲಿ ಏನಾಯಿತು ಅಂದರೆ ನಾನು ಸೋಷಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ ರಿಜೆಕ್ಟ್ ಆಗಿಬಿಟ್ಟೆ ಗೈಸ್. ಸೊ ಅದು ಯಾಕೆ ಅಂತ ಗೊತ್ತಿಲ್ಲ. ಸೊ ಸೋಷಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ ಇದಾಗಿದ್ದಕ್ಕೆ ಸೊ ರಿಜೆಕ್ಟ್ ಮಾಡಿದ್ರು ಅಂತ ರೀಸನ್ ಹೇಳಿದ್ರು. ಸೊ ನಾನು ಇನ್ನೂ ಜಾಸ್ತಿ ಕೇಳಲಿಕ್ಕೆ ನಂಗೆ ಇಷ್ಟ ಆಗಿಲ್ಲ. ಮತ್ತು ಆಲ್ಸೋ ನನಗೆ ಟೈಮ್ ಇರಲಿಲ್ಲ, ಬಿಕಾಸ್ ನನ್ನ ದೊಡ್ಡಮ್ಮ ಅವ್ರ ಸಿಸ್ಟರ್ ಒಬ್ಬರು ತೀರ್ಕೊಂಡಿದ್ರು. ಸೊ ಅಲ್ಲೇ ನಮ್ಮ ಅಕ್ಕ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ಲು, ಈ ಥರ ಆಗಿದೆ, ಎಷ್ಟೊತ್ತಾಗತ್ತೆ ಬರೋಕ್ಕೆ ನಿಮಗೆ ಅಂತ.
ಸೊ ಅಲ್ಲಿ ಹೋಗಿದ್ದೆ ನಾನು. ಸೊ ಅಲ್ಲಿ ಹೋಗ್ಬೇಕಾಗಿತ್ತು. ಸೊ ಅದಕ್ಕೇ ನಾನು ಸರಿ ಅವ್ರು ಹೇಳಿದ ರೀಸನ್ ತೊಗೊಂಡು ನಾನು ಬಂದುಬಿಟ್ಟೆ. ಬಿಕಾಸ್ ನನಗೆ ಅದು ವ್ಯಾಲಿಡ್ ಅನಿಸಿಲ್ಲ ರೀಸನ್, ಅದಕ್ಕೋಸ್ಕರನೇ. ಸೊ ನನಗೆ ಗೊತ್ತಿಲ್ಲ, ಮೇ ಬಿ ಅವ್ರ ಕಂಪ್ನಿ ಗೈಡ್ಲೈನ್ಸ್ ಆ ಥರ ಇರಬಹುದೇನೋ. ಸೊ ಅದಕ್ಕೋಸ್ಕರ ಅವ್ರು ರಿಜೆಕ್ಟ್ ಮಾಡಿದ್ರು ಅಂದ್ಕೊತೀನಿ. ಸೊ ಐ ಹ್ಯಾವ್ ನೋ ಪ್ರಾಬ್ಲಮ್, ಪರವಾಗಿಲ್ಲ. ಇದು ನನ್ನ ಸೆಕೆಂಡ್ ಟೈಮ್ ಇಂಟರ್ವ್ಯೂ, ಐ ಮೀನ್ ಸೆಕೆಂಡ್ನೇ ಕಂಪನಿ ಇಂಟರ್ವ್ಯೂ ಇದು. ಸೊ ನನಗೆ ಗೊತ್ತಿರಲಿಲ್ಲ ಏನು ಹೇಳಬೇಕು ಅಂತ. ಸೊ ನಾನು ವಾಟ್ ಎವರ್ ನಾನು ಏನು ಮಾಡ್ತೀನೋ ಅದನ್ನೇ ಹೇಳಿದೆ. ಸೊ ಇಟ್ಸ್ ಓಕೆ, ಫೈನ್. ಇಟ್ಸ್ ಎಕ್ಸ್ಪೀರಿಯನ್ಸು. ಬೇರೆ ಕಡೆ ಎಲ್ಲಾದರೂ ಹೋಗಬೇಕಾದ್ರೆ ಇದೊಂದು ತಲೆಯಲ್ಲಿ ಇಟ್ಕೋತೀನಿ. ಸೊ ಈ ಥರ ಒಂದು ಮೆನ್ಷನ್ ಮಾಡಬಾರ್ದು ಅಂತ. ಸೊ ಎನಿವೇಸ್ ಫೈನ್. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು ಮನುಷ್ಯರೇ ಸ್ವಾಮಿ. ಓಕೆ. ಸೊ ಎಸ್, ಇದಾಗಿತ್ತು ಇಂಟರ್ವ್ಯೂ. ಸೊ ಆ್ಯಂಡ್ ನನ್ನ 14 years ಫ್ರೆಂಡ್, ನನ್ನ ಫ್ರೆಂಡ್ ಬಂದು ನರ್ಸರಿಯಿಂದ ನನ್ನ ಫ್ರೆಂಡ್. ಸೊ ಇಬ್ಬರು ಒಂದೇ ಕಡೆ ಓದಿದ್ದು. ಕಾಲೇಜೆಲ್ಲ ಸಪ್ರೇಟು, ಬಟ್ ಸ್ಕೂಲಿಂಗ್ ಮಾಡಿದ್ದು ಒಂದೇ ಕಡೆ, ಒಂದೇ ಸ್ಕೂಲಲ್ಲೇ, ಸೆಂಟ್ ಚಾರ್ಲ್ಸ್ ಹೈಸ್ಕೂಲಲ್ಲಿ. ಸೊ ಎಸ್, ಅವಳೊಬ್ಬಳೇ ನನಗೆ ಇನ್ನೂ ಸ್ಕೂಲ್ ಫ್ರೆಂಡ್ ಅಂತ 14 yearsಯಿಂದ ಫ್ರೆಂಡ್ ಇರೋದು. ಸೊ ಎಸ್, ಐ ಆಮ್ ಸೋ ಬ್ಲೆಸ್ಡ್ ಟು ಹ್ಯಾವ್ ಅ ಬೆಸ್ಟ್ ಫ್ರೆಂಡ್ ಫ್ರಮ್ 14 years. ಸೊ ಯಾರು ಅಂದರೆ ಲೈಕ್ ನಾವು ದಿನ ಮಾತಾಡಲ್ಲ ಅಥವಾ ದಿನ ಟೆಕ್ಸ್ಟ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಏನೂ ಇಲ್ಲ. ಸೊ ಈ ಥರ ಏನಾದರೂ ಬೇಕಿದ್ರೆ, ನನಗೇನಾದರೂ ಆಗಬೇಕಂದಿಲ್ಲ, ನಾನು ಏನಾದರೂ ಅವಳಿಗೆ ಶೇರ್ ಮಾಡ್ಕೊಬೇಕಂದ್ರೆ ಎವ್ರಿ ಟೈಮ್ ಶಿ ಇಸ್ ದೇರ್ ಫಾರ್ ಮೀ ಅಂತಲೇ ಹೇಳ್ಬೋದು. ಲೈಕ್ ನಾನು ಎನಿ ಟೈಮ್ ಕಾಲ್ ಮಾಡೋದಾಗಲಿ, ಏನಾದರೂ ನಂಗೆ ಅವಳ ಜೊತೆ ಶೇರ್ ಮಾಡ್ಕೋಬೇಕು, ಈ ಥರ ನಾನು ಏನೋ ಹೇಳ್ಕೋಬೇಕು ಅಂತೆಲ್ಲ ಏನು, ಶಿ ಈಸ್ ಆಲ್ವೇಸ್ ದೇರ್ ಫಾರ್ ಮೀ. ಸೊ ಗುಡ್ ಟೈಮ್ಸ್ ಅನ್ನೋದಕ್ಕಿಂತ ನನ್ನ ಬ್ಯಾಡ್ ಟೈಮ್ಸಲ್ಲಿ ಅವಳು ತುಂಬ ಇದ್ದಾಳೆ. ಸೊ ಎಸ್, ಶಿ ಈಸ್ ಬೀನ್ ಮೈ ಲೈಕ್ ಏನಂತಾರೆ, ಟ್ರೂ ಫ್ರೆಂಡ್, ಜೆನ್ಯೂನ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಎಸ್, ಯಾರಿಗೆಲ್ಲ ಈ ಥರ ತುಂಬ ವರ್ಷಗಳ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ಇದ್ದಾರೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅವಳು ಈ ವ್ಲಾಗ್ ನೋಡ್ತಿರ್ತಾಳೆ, ಹಾಯ್ ಹೇಳ್ಬಿಡೆ ಕುಳ್ಳಿ. ಸೊ ಅವಳು ತುಂಬ ಕುಳ್ಳಗಿದ್ದಾಳೆ. ಸೊ ನನಗೆ ಇಷ್ಟಕ್ಕೇನೋ ಬರ್ತಾಳೆ ಅಷ್ಟೇ. ಸೊ ಎಸ್, ಟಾಲ್ ಬೆಸ್ಟ್ ಫ್ರೆಂಡ್ ಆಲ್ವೇಸ್ ನೀಡ್ಸ್ ಅ ಶಾರ್ಟ್ ಬೆಸ್ಟಿ ಅಂತಾರಲ್ಲ, ಸೊ ಆ ಥರ ಅವಳು. ಸೊ ಎಸ್, ಇದಾಗಿತ್ತು ನನ್ನ ಇಂಟರ್ವ್ಯೂ ಡೇ ಅಂತ ಹೇಳ್ಬೋದು. ಸಾರಿ, ಬಟ್ಟೆ ತೊಗೊಂಬಂದು ಹಂಗೆ ಹಾಕಿದ್ದೀನಿ. ಸೊ ಮಡ್ಚಿಟ್ಟಿಲ್ಲ, ಅದು ಬೀಳ್ತಾ ಇತ್ತು. ಸೊ ಎಸ್, ದಿಸ್ ವಾಸ್ ಮೈ ಇಂಟರ್ವ್ಯೂ ಡೇ. ಸೊ ವ್ಲಾಗ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಸ್, ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲಿಗೆ ಅಂತ ಕೇಳ್ಕೊತ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಇನ್ನು ಮುಂದೆ ಒಳ್ಳೆ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ. ಸೊ ಅಂಟಿಲ್ ದಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಲವ್ ಯು ಆಲ್.